ಹೆಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಕ್ಲಬ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ತುಂಬಾ ಯೂಸ್ ಆಗುವಂಥ ಒಂದು ಟ್ರಿಕ್ಸ್ನ ಹೇಳ್ಕೊಡ್ತೀನಿ. ಆ ಟ್ರಿಕ್ಸ್ ಏನು ಅಂತ ಅಂದರೆ, ನಿಮ್ಮ ಫೋನಲ್ಲಿ ನಿಮಗೆ ಗೊತ್ತಿಲ್ಲದೇನೋ ಒಂದು ಫೋಟೋ ಅನ್ನೋದು ಡಿಲೀಟ್ ಆಗಿರುತ್ತೆ. ಆ ಡಿಲೀಟ್ ಆಗಿರೋ ಫೋಟೋನ ಯಾವ ಥರ ರಿಕವರ್ ಮಾಡ್ಬೋದು ಅಂತ. ಇದ್ರ ಮೇಲೆ ನಿಮಗೆ ಯೂಟ್ಯೂಬಲ್ಲಿ ಲಕ್ಷದ ಮೇಲೆ ವೀಡಿಯೋ ಸಿಗುತ್ತೆ. ಬಟ್ ಈ ವಿಡಿಯೋ ಯಾಕೆ ಸ್ಪೆಷಲ್ ಅಂತ ಅಂದರೆ, ನೀವು ನಾನು ಹೇಳ್ಕೊಡೋ ಟ್ರಿಕ್ಸ್ನಲ್ಲಿ ಯಾವುದೇ ಒಂದು ಅಪ್ಲಿಕೇಶನ್ ಇಲ್ಲದೆ, ಸಾಫ್ಟ್ವೇರ್ ಇಲ್ಲದೆ ನೀವು ಆ ಫೋಟೋನ ರಿಕವರಿ ಮಾಡ್ಬೋದು. ಸೊ ನೀವು ಯೂಟ್ಯೂಬ್ ವೀಡಿಯೋಸ್ನ ನೋಡಿದ್ರೆ ಅವ್ರು ನಿಮಗೆ ಅಪ್ಲಿಕೇಶನ್ನ ಯೂಸ್ ಮಾಡೋಕ್ಕೆ ಹೇಳ್ತಾರೆ, ಇಲ್ಲಾಂದರೆ ಸಾಫ್ಟ್ವೇರ್ನ ಯೂಸ್ ಮಾಡೋಕ್ಕೆ ಹೇಳ್ತಾರೆ. ಸಾಫ್ಟ್ವೇರ್ ಯೂಸ್ ಮಾಡೋದ್ರಿಂದ ನಿಮ್ಮ ಹತ್ರ ಕಂಪ್ಯೂಟರ್ ಇರಲೇಬೇಕು. ಇಲ್ಲಾಂದರೆ ಆ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು ಕೂಡ ನೀವು ನಿಮ್ಮ ಫೋಟೋ 100% ರಿಕವರಿ ಆಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇಲ್ಲ. ಬಟ್ ಈ ಅಪ್ಲಿಕೇಶನ್ಗಳನ್ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಅಂದರೆ, ನಿಮ್ಮ ಫೋನು ರೂಟ್ ಮೋಡ್ಗೆ ಹೋಗುತ್ತೆ. ರೂಟ್ ಮೋಡ್ ಅಂತ ಏನಂತ ಅಂದರೆ, ಅದು ಬೇಸಿಕ್ ಡಿಫಾಲ್ಟ್ ಮೋಡು. ಒಂದ್ಸಲ ನಿಮ್ಮ ಫೋನ್ ರೂಟ್ ಮಾಡಿದ್ರೆ ನಿಮಗೆ ವಾರಂಟಿ ಅನ್ನೋದು ಕೂಡ ಕ್ಲೈಮ್ ಮಾಡೋಕ್ಕಾಗಲ್ಲ. ಅದಲ್ಲದೆ ನೀವು ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡ್ರೆ ನಿಮಗೆ ಕಂಪ್ಯೂಟರ್ ಕೂಡ ಬೇಕಾಗುತ್ತೆ. ಸೊ ಇವೆಲ್ಲ ತೊಂದರೆಗಳಿರೋದ್ರಿಂದ ನಾನು ನಿಮಗೆ ಒಂದೇ ಒಂದು ಸಿಂಪಲ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ಈ ಟ್ರಿಕ್ಸಿಂದ ನೀವು ಏನು ಮಾಡ್ಬೋದು ಅಂತಂದರೆ, ಯಾವುದೇ ಅಪ್ಲಿಕೇಶನ್ ಸಾಫ್ಟ್ವೇರ್ ರೂಟ್ ಮಾಡ್ದೇ ನಿಮ್ಮ ಒಂದು ಡಿಲೀಟ್ ಆಗಿರೋ ಫೋಟೋನ ಈಸಿ ಮೆಥಡಲ್ಲಿ ರಿಕವರಿ ಮಾಡ್ಬೋದು. ಅದನ್ನು ಯಾವ ಥರ ಮಾಡೋದಂತ ನಾನು ನಿಮಗೆ ಇವಾಗ ಹೇಳ್ಕೊಡ್ತೀನಿ. ಬನ್ನಿ ನೋಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಮೊಬೈಲಲ್ಲಿ ಒಂದು ಡಿಫಾಲ್ಟ್ ಆಪ್ಷನ್ ಇರುತ್ತೆ, ಫೈಲ್ ಎಕ್ಸ್ಪ್ಲೋರರ್ ಅಂತ. ಈ ಡಿಫಾಲ್ಟ್ ಆಪ್ಷನ್ ಇಲ್ಲ ಅಂದರೆ ನೀವು ಫೈಲ್ ಎಕ್ಸ್ಪ್ಲೋರರ್ ಅಂತ ಪ್ಲೇಸ್ಟೋರಲ್ಲಿ ಹೋಗಿ ಯಾವುದಾದ್ರು ಒಂದು ಡಿಫಾಲ್ಟ್ ಅಪ್ಲಿಕೇಶನ್, ಇದೊಂದು ಸಿಂಪಲ್ ಅಪ್ಲಿಕೇಶನು, ಎಲ್ಲ ಮೊಬೈಲಲ್ಲೂ ಫೈಲ್ ಎಕ್ಸ್ಪ್ಲೋರರ್ ಅಂತ ಒಂದು ಆಪ್ಷನ್ ಇದ್ದೇ ಇರುತ್ತೆ. ಅದಿಲ್ಲ ಅಂದರೆ ನೀವು ಫೈಲ್ ಎಕ್ಸ್ಪ್ಲೋರರ್ ಅಂತ ಒಂದು ಆ್ಯಪ್ನ ಯಾವುದೇ ಕಂಪ್ನಿ ಆ್ಯಪ್ ಆದರೂ ಸರಿ ಅದನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಒಂದು ಸಲ ಫೈಲ್ ಎಕ್ಸ್ಪ್ಲೋರರ್ನ ಓಪನ್ ಮಾಡ್ಕೊಂಡ್ಮೇಲೆ ಈ ಥರ ನಿಮಗೆ ಆಪ್ಷನ್ಸ್ ಎಲ್ಲ ಬರುತ್ತೆ. ಅದರಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಫಸ್ಟ್ ಸೆಟ್ಟಿಂಗ್ಸ್ಗೆ ಹೋಗಬೇಕು. ಸೆಟ್ಟಿಂಗ್ಸಲ್ಲಿ ನಿಮಗೆ ಈ ಥರ ಆಪ್ಷನ್ಸ್ ಎಲ್ಲ ಇರುತ್ತೆ. ನಾನು ಇವಾಗ ಫೈಲ್ ಎಕ್ಸ್ಪ್ಲೋರರ್ ಅಂತ ಒಂದು ಆ್ಯಪ್ನ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ನಂದು OnePlus ಮೊಬೈಲು, ಇದರಲ್ಲಿ ಡಿಫ್ರೆಂಟ್ ಆಪ್ಷನ್ ಇರುತ್ತೆ ರೆಗ್ಯುಲರ್ ಫೋನ್ಗಿಂತ. ಸೊ ಇದರಲ್ಲಿ ನಿಮಗೆ ಫೋಲ್ಡರ್ ಆಪ್ಷನ್ ಇರುತ್ತೆ. ಫೋಲ್ಡರ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಫಸ್ಟ್ ಒಂದು ಆಪ್ಷನ್ ಇರುತ್ತೆ, ಅದೇನು ಅಂತ ಅಂದರೆ ಶೋ ಹಿಡನ್ ಫೈಲ್ಸ್ ಅಂತ. ಫಸ್ಟ್ ನೀವು ಶೋ ಹಿಡನ್ ಫೈಲ್ಸ್ ಅನ್ನೋದನ್ನು ಸೆಲೆಕ್ಟ್ ಮಾಡಬೇಕು. ಶೋ ಹಿಡನ್ ಫೈಲ್ಸನ್ನು ಸೆಲೆಕ್ಟ್ ಮಾಡಾದಮೇಲೆ ನಿಮಗಿಲ್ಲಿ ಡಿಫ್ರೆಂಟ್ ಆಪ್ಷನ್ ಸಿಗುತ್ತೆ. ಇದರಲ್ಲಿ ನೀವು ಏನು ಹುಡುಕಬೇಕು ಅಂತಂದರೆ, DCIM ಅಂತ ಒಂದು ಫೋಲ್ಡರ್ ಇರುತ್ತೆ. ಆ DCIM ಇಲ್ಲಿದೆ ನೋಡಿ. ಈ DCIMನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇದರಲ್ಲಿ .thumbnail ಅಂತ ಒಂದು ಫೈಲ್ ಸಿಗುತ್ತೆ. ಇಲ್ಲಿ ಈ .thumbnail ಇದನ್ನು ಹಿಂಗೆ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಅದನ್ನು ರೀನೇಮ್ ಮಾಡ್ಬೋದು. ಏನಂತ ನಾನಿವಾಗ ರೀನೇಮ್ ಮಾಡ್ತೀನಿ. ರೀನೇಮ್ ಮಾಡಬೇಕು ಅಂತ ಏನಿಲ್ಲ, ಜಸ್ಟ್ ಅದನ್ನು ಡಿಲೀಟೆಡ್ ಫೋಟೋಸ್ ಅಂತ ಹಾಕೋತೀನಿ. ಯಾಕೆ ಅಂದರೆ ಫ್ರೆಂಡ್ಸ್, ನಿಮ್ಮ ಫೋನಲ್ಲಿ ಯಾವುದೇ ಫೋಟೋ ಡಿಲೀಟ್ ಆದರೂ ಕೂಡ ಒಂದ್ಸಲ ನೀವು ಫೋಟೋ ತೆಗೆದ್ರೆ, ಇಲ್ಲಾಂದರೆ ಯಾವುದೋ ಫೋಟೋನ ಡೌನ್ಲೋಡ್ ಮಾಡಿದಾಗ ಅದರದ್ದೊಂದು ಕಾಪಿ ಅನ್ನೋದು ನಿಮ್ಮ ಮೊಬೈಲಲ್ಲಿ ಬೇರೆ ಕಡೆಯಲ್ಲಿ ಸೇವ್ ಆಗಿರುತ್ತೆ. ಅದೆಲ್ಲಿ ಸೇವ್ ಆಗಿರುತ್ತೆ ಅಂದರೆ ಈ ಫೋಲ್ಡರಲ್ಲಿ ಸೇವ್ ಆಗಿರುತ್ತೆ. ನೋಡಿ, ಇಲ್ಲಿ ಡಿಲೀಟೆಡ್ ಫೋಟೋಸ್ ಅಂತ ಬಂತಲ್ಲ. ಸೊ ಇದರೊಳಗೆ ನೋಡಿದ್ರೆ ನೀವು ನಂದು ಇವೆಲ್ಲ ಫೋಟೋಸು ಡಿಲೀಟ್ ಆಗಿರೋ ಫೋಟೋಸ್ಗಳು. ಸೊ ಇವಾಗ ಆಲ್ಮೋಸ್ಟ್ ನಾನು 2000 ಫೋನ್ ತಗೊಂಡಾಗಿಂದ 2270 ಫೈಲ್ಸು ಈ ಫೋಲ್ಡರಲ್ಲಿ ಅನ್ನೋದಿದೆ. ಸೊ ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ಯಾವಾಗಲೇ ಡಿಲೀಟ್ ಆಗಿರಲಿ, ಹೇಗೆ ಡಿಲೀಟ್ ಆಗಿರಲಿ, ನಿಮ್ಮ ಫೋನನ್ನು ಯಾವುದೇ ಸಾಫ್ಟ್ವೇರ್ ಇಲ್ಲದೆ, ಇಲ್ಲಾಂದರೆ ಯಾವುದೇ ಅಪ್ಲಿಕೇಶನ್ ಇಲ್ಲದೆ ಈಸಿಯಾಗಿ ಈ ಫೈಲ್ ಎಕ್ಸ್ಪ್ಲೋರರ್ ಮುಖಾಂತರ ನೀವು ಡಿಲೀಟ್ ಆಗಿರೋ ಫೋಟೋನ ರಿಕವರ್ ಮಾಡ್ಬೋದು. ಫ್ರೆಂಡ್ಸ್, ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಒತ್ತಿ. ಇದರಿಂದ ನಾನು ನಿಮಗೆ ಫ್ಯೂಚರಲ್ಲಿ ಬರೋ ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ಇಮೇಲಲ್ಲಿ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಹುಷಾರಾಗಿರಿ. ಬಾಯ್.